ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಹಿಂದಿನ ಸಂಚಿಕೆಯಲ್ಲಿ BNSSಗೆ ಸಂಬಂಧಪಟ್ಟಂತೆ ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಅಡಿಯಲ್ಲಿ ನಮ್ಮ KSL ಯೂನಿವರ್ಸಿಟಿ ಹುಬ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಚಾಪ್ಟರ್ 35 ಏನು ಹೇಳಿ ಚಾಪ್ಟರ್ 35 ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಸರ್ ಏನು ಬರುತ್ತೆ ಚಾಪ್ಟರ್ 35 ನೋಡೋದಾದರೆ ಪ್ರಾವಿಷನ್ಸ್ ಆಸ್ ಟು ಬೇಲ್ ಅಂಡ್ ಬಾಂಡ್ಸ್, ಜಾಮೀನು ಮತ್ತು ಮುಚ್ಚಳಿಕೆಗಳ ಬಗ್ಗೆ ಉಪಬಂಧಗಳು ತುಂಬ ಇಂಪಾರ್ಟೆಂಟು. ಮುಂದೆ ಫ್ಯೂಚರಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿಯಾಗಿ ಎಕ್ಸಾಮ್ನ ಹಿತದೃಷ್ಟಿಯಿಂದ ನೋಡೋದಾದರೆ ಎಕ್ಸಾಮಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ, ಈ ಬೇಲನ್ನು ಅಥವಾ ಜಾಮೀನು ಎಂಬ ಟಾಪಿಕ್ ಮೇಲೆ ನಿಮಗೆ 16 ಅಂಕಗಳಿಗೆ ಅಥವಾ 10 ಅಂಕಗಳಿಗೆ ಅಥವಾ 8 ಇಲ್ಲ 6 ಅಂಕಗಳಿಗೆ ಕೇಳುವಂತಹ ಸಂದರ್ಭ ಹೆಚ್ಚಿನದಾಗಿರ್ತದೆ. ಆದ್ದರಿಂದ ಇಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಆ ಬೇಲ್ ಬಗ್ಗೆನ ತಿಳ್ಕೊಂಡು ಬರೋಣ. ಇನ್ನು ಬಾಂಡ್ಸ್ ಬಗ್ಗೆ ನಾನು ಇನ್ನೊಂದು ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಓನ್ಲಿ ಜಾಮೀನು ಬಗ್ಗೆ ತಿಳಿಸ್ಕೊಡ್ತೀನಿ ಆತ್ಮೀಯ ಸ್ನೇಹಿತರೆ. ನೋಡಿ, ವಾಟ್ ಈಸ್ ಬೇಲ್? ಹಾಗಿದ್ರೆ ಜಾಮೀನು ಅಂದರೆ ಏನು ಸರ್ ಅಂತ ನಿಮಗೆ ಒಂದು ಡೌಟ್ ಇರ್ತದೆ. ಎಲ್ಲರೂ ಬೇಲ್ ಅಂತಾರೆ ಅಥವಾ ಜಾಮೀನು ಅಂತಾರೆ. ಹಂಗಂದ್ರೆ ಏನು? Bail is a legal mechanism by which a person, ನೋಡಿ, bail is a legal mechanism by which a person who has been arrested or accused of an offense is released from custody on the conditions that they will appear before the court whenever required and comply with certain conditions. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದ್ಸರಿ ಚೆನ್ನಾಗಿ ರೀಡ್ ಮಾಡೋಣ. ನೋಡಿ, bail is the legal mechanism by which a person who has been arrested or accused of an offense is released from custody on the conditions that they will appear before the court whenever required and comply with certain conditions. ಕನ್ನಡದಲ್ಲಿ ನಾವು ಜಾಮೀನು ಅಂದರೆ ನೋಡೋದಾದರೆ ಅಪರಾಧದ ಆರೋಪದಡಿ ಬಂಧಿತನಾಗಿರುವ ವ್ಯಕ್ತಿಯನ್ನ, ಯಾರು ಹೇಳಿ, ಆರೋಪದಡಿ ಬಂಧಿತವಾಗಿರುವಂತಹ ವ್ಯಕ್ತಿಯನ್ನ ನ್ಯಾಯಾಲಯ ಅಥವಾ ಪೊಲೀಸ್ ಅಧಿಕಾರಿಗಳು ಕೆಲವು ಷರತ್ತುಗಳೊಂದಿಗೆ, ಏನು ಹೇಳ್ತಿದ್ದಾರೆ ಇಲ್ಲಿ, ಸರ್ಟೈನ್ ಕಂಡೀಷನ್ಸ್, ಕೆಲವು ಷರತ್ತುಗಳೊಂದಿಗೆ ತಾತ್ಕಾಲಿಕವಾಗಿ ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನು ನಾವು ಬೇಲ್ ಅಂತ ಕರಿತೀವಿ ಅಥವಾ ಜಾಮೀನು ಅಂತ ಕರಿತೀವಿ. ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ನೆಕ್ಸ್ಟ್ ಸ್ಲೈಡನ್ನು ನೋಡೋಣ. ಬೇಲ್ ಮೀನಿಂಗ್. ಈಗ ಬೇಲನ್ನು ಸರಳ ಭಾಷೆಯಲ್ಲಿ ಹೇಳಿದ್ದೆ ನಿಮಗೆ ಏನಂದ್ರೆ ಅಂತ ಹೇಳ್ಬಿಟ್ಟು. ಈಗ ಅದಕ್ಕೊಂದೆರಡು ಮೀನಿಂಗನ್ನು ನೋಡ್ಕೊಂಡು ಬರೋಣ. ಜಾಮೀನಿಗೆ ಸಂಬಂಧಪಟ್ಟಂತೆ ಸರಳ ಭಾಷೆಯಲ್ಲಿ ಇನ್ ಸಿಂಪಲ್ ಟರ್ಮ್ಸ್ ನೋಡೋದಾದರೆ ಬೇಲ್ ಮೀನ್ಸ್ ಟೆಂಪ್ರವರಿ ಫ್ರೀಡಮ್ ಗ್ರಾಂಟೆಡ್ ಬೈ ದ ಕೋರ್ಟ್ ಆರ್ ಪೊಲೀಸ್ instead of keeping the accused in a jail during investigations or trial. ಅರ್ಥ ಮಾಡ್ಕೊಳ್ಳಿ. ಬೇಲ್ ಮೀನಿಂಗಲ್ಲಿ ಇನ್ ಸಿಂಪಲ್ ಟರ್ಮ್ಸಲ್ಲಿ ನೋಡೋದಾದರೆ, ಸಿಂಪಲ್ ಟರ್ಮ್ಸಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಬೇಲ್ ಮೀನ್ಸ್ ಟೆಂಪ್ರವರಿ ಫ್ರೀಡಮ್ ಗ್ರಾಂಟೆಡ್ ಬೈ ದ ಕೋರ್ಟ್ ಆರ್ ಪೊಲೀಸ್ instead of keeping the accused in a jail during investigations of trial ಅಂತ ಹೇಳ್ತಿದ್ದಾರೆ. ನೋಡಿ, ಜಾಮೀನು ಎಂದರೆ ವಿಚಾರಣೆ ಅಥವಾ ತನಿಖೆ ನಡೀತಿರುವಾಗ ಜೈಲಿನಲ್ಲೇ ಇರಿಸದೆ, ಏನು ಹೇಳಿ, ವಿಚಾರಣೆ ಅಥವಾ ತನಿಖೆ ನಡೀತಿರುವ ಸಂದರ್ಭದಲ್ಲಿ ಜೈಲಿನಲ್ಲಿ ಇರಿಸದೆ ನ್ಯಾಯಾಲಯಕ್ಕೆ ಹಾಜರಾಗುವ ಭರವಸೆಯೊಂದಿಗೆ ಬಿಡುಗಡೆ ಮಾಡುವುದು ಅನ್ನು ನಾವು ಜಾಮೀನು ಅಂತ ಕರಿತೀವಿ ಅಥವಾ ಬೇಲ್ ಅಂತ ಕರಿತೀವಿ ಸಿಂಪಲ್ ಅರ್ಥದಲ್ಲಿ. ಅದೇ ರೀತಿಯಾಗಿ ಲೀಗಲ್ ಮೀನಿಂಗಲ್ಲಿ ನೋಡೋದಾದರೆ, ಕಾನೂನಿನ ಅರ್ಥದಲ್ಲಿ ನಾವು ಜಾಮೀನು ಅಥವಾ ಬೇಲನ್ನು ನೋಡೋದಾದರೆ, bail is the release of an accused persons on furnishing a bond or surety, ensuring their presence before the court and preventing misuse of liberty. ಏನಹೇಳಿ, bail is the release of an accused person on furnishing a bond or surety, ensuring their presence before the court and preventing misuse of liberty. ಕಾನೂನಿನ ಅರ್ಥದಲ್ಲಿ ನಾವು ಜಾಮೀನು ಅಥವಾ ಬೇಲ್ ನೋಡೋದಾದರೆ, ಆರೋಪಿತನು ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಭರವಸೆ, ಬಾಂಡ್ ಮೀನ್ಸ್ ಶ್ಯೂರಿಟಿ ಅಥವಾ ಭದ್ರತಾ ವ್ಯಕ್ತಿ ಶ್ಯೂರಿಟಿ ಒದಗಿಸಿ ಬಿಡುಗಡೆ ಪಡೆಯುವುದನ್ನು ನಾವು ಜಾಮೀನು ಅಂತ ಕರಿತೀವಿ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರಿಯೋಣ. ಪರ್ಪೋಸ್ ಆಫ್ ಬೇಲ್. ಹಾಗಿದ್ರೆ ಜಾಮೀನಿನ ಉದ್ದೇಶವೇನು ಅಥವಾ ಒಂದು ಬೇಲನ್ನು ಪಡಿಬೇಕಾದ್ರೆ ಅದರ ಉದ್ದೇಶಗಳು ಏನು ನೋಡೋದಾದರೆ, ಟು ಪ್ರೊಟೆಕ್ಟ್ ದ ಪರ್ಸನಲ್ ಲಿಬರ್ಟಿ ಆಫ್ ದ ಅಕ್ಯೂಸ್ಡ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟು ಪ್ರೊಟೆಕ್ಟ್ ದ ಪರ್ಸನಲ್ ಲಿಬರಿಟಿ ಆಫ್ ದ ಅಕ್ಯೂಸ್ಡ್, ಆರೋಪಿತನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವುದು ಮುಖ್ಯವಾದಂಥ ಉದ್ದೇಶವನ್ನು ಹೊಂದಿರ್ತದೆ. ಅದೇ ರೀತಿಯಾಗಿ ಟು ಎನ್ಶೂರ್ ದ ಅಕ್ಯೂಸ್ಡ್ ಅಪಿಯರ್ಸ್ ಬಿಫೋರ್ ದಿ ಕೋರ್ಟ್,
ನ್ಯಾಯಾಲಯದ ಮುಂದೆ ಹಾಜರಾತಿಯನ್ನು ಖಚಿತಪಡಿಸಿಕೊಳ್ಳುವುದು. ತದನಂತರ ಟು ಅವಾಯ್ಡ್ ಅನ್ನೆಸೆಸರಿ ಡಿಟೆನ್ಷನ್ಸ್ ಬಿಫೋರ್ ಕನ್ವಿಕ್ಷನ್. ಏನು ಹೇಳಿ? ಟು ಅವಾಯ್ಡ್ ಅನ್ನೆಸೆಸರಿ ಡಿಟೆನ್ಷನ್ ಬಿಫೋರ್ ಕನ್ವಿಕ್ಷನ್. ಶಿಕ್ಷೆಗೆ ಮುನ್ನ ಅನವಶ್ಯಕ ಬಂಧನವನ್ನು ತಪ್ಪಿಸುವುದು ಕೂಡ ಬೇಲಿನ ಅಥವಾ ಜಾಮೀನಿನ ಮುಖ್ಯ ಉದ್ದೇಶವನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಟು ಬ್ಯಾಲೆನ್ಸ್ ದ ರೈಟ್ಸ್ ಆಫ್ ದಿ ಇಂಡಿವಿಜುವಲ್ ಅಂಡ್ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್. ಏನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ನ್ಯಾಯ ಮತ್ತು ಸಮಾಜದ ಹಿತಾಸಕ್ತಿ ನಡುವೆ ಸಮತೋಲನವನ್ನು ಸಾಧಿಸುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಇಂಡಿಯಾದಲ್ಲಿ ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರಿಟಿ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹರಣ ಮಾಡತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಸಂವಿಧಾನ, ಭಾರತ ಸಂವಿಧಾನ ಅನುಚ್ಛೇದ 21 ಅಡಿಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರಿಟಿ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹರಣ ಮಾಡತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಿನ್ಸಿಪಲ್ ಇದೆ. ಆ ಪ್ರಿನ್ಸಿಪಲ್ ಅನ್ನು ನೋಡೋದಾದ್ರೆ ಬೇಲ್ ಈಸ್ ದ ರೂಲ್, ಜೈಲ್ ಈಸ್ ದ ಎಕ್ಸೆಪ್ಷನ್. ಬೇಲ್ ಎಂಬುದು ಒಂದು ಜಾಮೀನು, ಏನೋ ಬೇಲ್ ಈಸ್ ದ ರೂಲ್, ಜೈಲ್ ಈಸ್ ದ ಎಕ್ಸೆಪ್ಷನ್. ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಇದು. ಬೇಲ್ ಈಸ್ ದ ರೂಲ್, ಜೈಲ್ ಈಸ್ ದ ಎಕ್ಸೆಪ್ಷನ್. ಬೇಲ್ ಎಂಬುದು ಕೂಡ ಒಂದು ರೂಲ್ ಆಗಿದ್ರು ಕೂಡ ಅದರಿಂದ ವಿನಾಯಿತಿ, ಜೈಲ್ ಈಸ್ ದ ಎಕ್ಸೆಪ್ಷನ್, ಒಂದು ವಿನಾಯಿತಿ ಆಗಿರ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇವೆಲ್ಲ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ತುಂಬ ಅತ್ಯವಶ್ಯಕವಾಗ್ತದೆ. ಹಾಗಿದ್ರೆ ಹೌ ಮೆನಿ ಟೈಪ್ಸ್ ಆಫ್ ಬೇಲ್ ನೋಡಿ, ಮುಂದುವರೆದು ಗಮನಿಸಿ. ಹೌ ಮೆನಿ ಟೈಪ್ಸ್ ಆಫ್ ಬೇಲ್? ಬೇಲ್ ಇನ್ ಬೇಲಬಲ್ ಅಫೆನ್ಸಸ್, ಜಾಮೀನಿಯ ಅಪರಾಧಗಳಲ್ಲಿ ಜಾಮೀನನ್ನು ಪಡ್ಕೊಳ್ಳೋದು. ಅದೇ ರೀತಿಯಾಗಿ ಬೇಲ್ ಇನ್ ನಾನ್ ಬೇಲಬಲ್ ಅಫೆನ್ಸಸ್, ಜಾಮೀನಿಯವಲ್ಲದ ಅಪರಾಧಗಳಲ್ಲಿ ಯಾವ ಸಂದರ್ಭದಲ್ಲಿ ನಾವು ಬೇಲನ್ನು ಪಡಿಬೋದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ರೆಗ್ಯುಲರ್ ಬೇಲನ್ನು ನೋಡ್ತೀವಿ. ಇನ್ನು ಮುಂದುವರೆದು ಆಂಟಿಸಿಪ್ಟರಿ ಬೇಲ್, ಕನ್ನಡದಲ್ಲಿ ನಿರೀಕ್ಷಣಾ ಜಾಮೀನು ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಇನ್ನು ಇಂಟ್ರಿಮ್ ಬೇಲ್, ಮಧ್ಯಂತರ ಜಾಮೀನು. ಮುಂದುವರೆದು ಸ್ಟ್ಯಾಟ್ಯುಟರಿ ಆರ್ ಡಿಫಾಲ್ಟ್ ಬೇಲ್, ಚಾರ್ಜ್ ಶೀಟನ್ನು ನಿಗದಿತ ಸಮಯದ ಒಳಗೆ ಸಲ್ಲಿಸದೇ ಇದ್ದ ಸಂದರ್ಭದಲ್ಲಿ ಅಕ್ಯೂಸ್ಡ್ಗೆ ಬೇಲ್ ಸಿಗ್ತದೆ, ಅದನ್ನೇ ನಾವು ಸ್ಟ್ಯಾಟ್ಯುಟರಿ ಬೇಲ್ ಅಥವಾ ಡಿಫಾಲ್ಟ್ ಬೇಲ್ ಅಂತ ಕರಿತೀವಿ. ಅದರ್ವೈಸ್ ಸ್ಪೆಷಲ್ ಪವರ್ಸ್ ಆಫ್ ಹೈಯರ್ ಕೋರ್ಟ್ಸ್, ಸ್ಪೆಷಲ್ ಪವರ್ ಆಫ್ ಹೈಯರ್ ಕೋರ್ಟ್ಸ್, ಅದು ಹೈಕೋರ್ಟ್ ಇರ್ಬೋದು ಅಥವಾ ಸೆಷನ್ಸ್ ಕೋರ್ಟ್ ಇರ್ಬೋದು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹೌ ಮೆನಿ ಟೈಪ್ಸ್ ಆಫ್ ಬೇಲ್? ಹೌ ಮೆನಿ ಟೈಪ್ಸ್ ಆಫ್ ಬೇಲ್ ಅಲ್ಲಿ ಬೇಲಬಲ್ ಅಫೆನ್ಸಸ್ ಇನ್ ಅ ಬೇಲ್, ಬೇಲಬಲ್ ಇನ್ ನಾನ್ ಬೇಲಬಲ್ ಅಫೆನ್ಸಸ್, ರೆಗ್ಯುಲರ್ ಬೇಲ್, ಆಂಟಿಸಿಪ್ಟರಿ ಬೇಲ್, ಇಂಟ್ರಿಮ್ ಬೇಲ್, ಸ್ಟ್ಯಾಟ್ಯುಟರಿ ಆರ್ ಡಿಫಾಲ್ಟ್ ಬೇಲ್, ಸ್ಪೆಷಲ್ಸ್ ಪವರ್ಸ್ ಆಫ್ ಹೈಯರ್ ಕೋರ್ಟ್ಸ್. ಹಾಗಿದ್ರೆ ಇವನ್ನ ಒಂದೊಂದೇ ಆಗಿ ಸಂಪೂರ್ಣ ತಿಳ್ಕೊಂಡು ಬರೋಣ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ನೋಡಿ, ಬೇಲ್ ಇನ್ ಬೇಲಬಲ್ ಅಫೆನ್ಸಸ್. ಪ್ರೊವಿಷನ್ ಸೆಕ್ಷನ್ 479 BNSS ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಡಿಯಲ್ಲಿ ಸೆಕ್ಷನ್ 479 ಏನನ್ನ ಹೇಳ್ತಿದೆ ಅಂದರೆ ಬೇಲ್ ಇನ್ ಬೇಲಬಲ್ ಅಫೆನ್ಸಸ್. ಇನ್ ಬೇಲಬಲ್ ಅಫೆನ್ಸಸ್ ಬೇಲ್ ಈಸ್ ಎ ಮ್ಯಾಟರ್ ಆಫ್ ರೈಟ್. ದ ಅಕ್ಯೂಸ್ಡ್ ಕ್ಯಾನ್ ಡಿಮ್ಯಾಂಡ್ ಬೇಲ್ ಅಂಡ್ ದಿ ಪೊಲೀಸ್ ಆಫೀಸರ್ ಆರ್ ಕೋರ್ಟ್ ಈಸ್ ಬೌಂಡ್ ಟು ಗ್ರಾಂಟ್ ಇಟ್ ಒನ್ಸ್ ದ ಅಕ್ಯೂಸ್ಡ್ ಈಸ್ ರೆಡಿ ಟು ಪರ್ನಿಶ್ ಬೇಲ್ ಆರ್ ಬಾಂಡ್. ಸ್ನೇಹಿತರೆ ಗಮನಿಸಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರಿಲ್ಲಿ, ಜಾಮೀನಿಯ ಅಪರಾಧಗಳಲ್ಲಿ ಬೇಲಬಲ್ ಅಫೆನ್ಸಸ್ ಆರೋಪಿತನ ಹಕ್ಕು, ಮ್ಯಾಟರ್ ಆಫ್ ರೈಟ್ ಆಗಿದೆ. ಆರೋಪಿತನು ಜಾಮೀನಿಗೆ ಅರ್ಜಿ ಸಲ್ಲಿಸಿ ಜಾಮೀನು ಅಥವಾ ಬಾಂಡ್ ನೀಡಲು ಸಿದ್ಧನಾಗಿದ್ದರೆ ಪೊಲೀಸ್ ಅಧಿಕಾರಿ ಅಥವಾ ನ್ಯಾಯಾಲಯ ಜಾಮೀನು ನೀಡಬೇಕಾದಂಥ ಕರ್ತವ್ಯಕ್ಕೆ ಬದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು. If the accused is unable to furnish sureties, the court may release them on a personal bond. ಅರ್ಥ ಮಾಡ್ಕೊಳ್ಳಿ. ಆರೋಪಿತನು ಶೂರಿಟಿಯನ್ನು ಒದಗಿಸಲು ಅಸಮರ್ಥನಾಗಿದ್ದಲ್ಲಿ, ಇಫ್ ದಿ ಅಕ್ಯೂಸ್ಡ್ ಈಸ್ ಅನಬಲ್ ಟು ಫರ್ನಿಶ್ ಶೂರಿಟೀಸ್, ದ ಕೋರ್ಟ್ ಮೇ ರಿಲೀಸ್ ದೆಮ್ ಆನ್ ಎ ಪರ್ಸನಲ್ ಬಾಂಡ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ವೈಯಕ್ತಿಕ ಬಾಂಡ್, ಪರ್ಸನಲ್ ಬಾಂಡ್ ಮೇಲೆ ಬಿಡುಗಡೆ ಮಾಡಬಹುದು ಅಂತ ಹೇಳ್ಬಿಟ್ಟು ಬೇಲ್ ಇನ್ ಬೇಲಬಲ್ ಅಫೆನ್ಸಸ್ ಅಂಡರ್ ಸೆಕ್ಷನ್ 479 ಆಫ್ BNSS. ಅದೇ ರೀತಿಯಾಗಿ ಲಾಸ್ಟ್ ಪಾಯಿಂಟನ್ನು ಗಮನಿಸಿ, ಕೀ ಪಾಯಿಂಟ್ ಇದೆ ಇಲ್ಲಿ. ನೋ ಜುಡಿಷಿಯಲ್ ಡಿಸ್ಕ್ರಿಷನ್ಸ್ ಇನ್ವಾಲ್ವ್ಡ್, ಯಾವುದೇ ರೀತಿಯಾದಂತಹ ಇಲ್ಲಿ ನ್ಯಾಯಾಲಯದ ವಿವೇಚನಾಧಿಕಾರವಿಲ್ಲ. ಬೇಲ್ ಇನ್ ಬೇಲಬಲ್ ಅಫೆನ್ಸಸ್ ಅಲ್ಲಿ ಬೇಲನ್ನು ನೀಡುವುದು ಮ್ಯಾಂಡೇಟರಿ, ಕಂಪಲ್ಸರಿಯಾಗಿ ಬೇಲಬಲ್ ಅಫೆನ್ಸಸ್ ಅಲ್ಲಿ ಬೇಲ್ ನೀಡಬೇಕಾಗ್ತದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಜುಡಿಷಿಯಲಿಗೆ ಒಂದು ವಿವೇಚನಾ ಅಧಿಕಾರವನ್ನು ಬಳಸಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರಿಯೋಣ. ಬೇಲ್ ಇನ್ ನಾನ್ ಬೇಲಬಲ್ ಅಫೆನ್ಸಸ್.
ಜಾಮೀನಿಯವಲ್ಲದ ಅಪರಾಧಗಳಲ್ಲಿ ಯಾವ ರೀತಿಯಾಗಿ ಜಾಮೀನು ಅಂತ ಹೇಳ್ಬಿಟ್ಟು ಪ್ರೊವಿಷನ್ ಸೆಕ್ಷನ್ಸ್ 480 ಆಫ್ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 480 ಅಡಿಯಲ್ಲಿ ನಾವು ಬೇಲ್ ಇನ್ ನಾನ್ ಬೇಲಬಲ್ ಅಫೆನ್ಸಸ್ ಅಲ್ಲಿ ನೋಡಬಹುದಾಗಿದೆ. ಜಾಮೀನಿಯವಲ್ಲದ ಅಪರಾಧಗಳಲ್ಲಿ ಯಾವ ರೀತಿಯಾಗಿ ಬೇಲ್ ಅನ್ನು ತಗೋಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ನೋಡಿ, ಇನ್ ನಾನ್ ಬೇಲಬಲ್ ಅಫೆನ್ಸಸ್ ಬೇಲ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ರೈಟ್ ಬಟ್ ಈಸ್ ಎ ಗ್ರಾಂಟೆಡ್ ಅಟ್ ದ ಡಿಸ್ಕ್ರಿಷನ್ಸ್ ಆಫ್ ದಿ ಕೋರ್ಟ್. ಏನು ಹೇಳ್ತಿದ್ದಾರೆ ಇಲ್ಲಿ ಅಂದರೆ, ಜಾಮೀನಿಯವಲ್ಲದ ಅಪರಾಧಗಳಲ್ಲಿ ಜಾಮೀನು ಇದು ಯಾವ ಥರಂತಹ ಒಬ್ಬ ಅಕ್ಯೂಸ್ಡ್ಗೆ ರೈಟ್ ಆಗಿರೋದಿಲ್ಲ. ನಮಗೆ ಬೇಲ್ ಕೊಡಲೇಬೇಕು, ಯಾಕೆ ಕೊಡಲ್ಲ ಅಂತ ಕೇಳಲಿಕ್ಕೆ ಇಲ್ಲಿ ರೈಟ್ಸ್ ಇಲ್ಲ. ಯಾಕೆಂದರೆ ಇಲ್ಲಿ ಪವರ್ ಇರುವುದು ನ್ಯಾಯಾಲಯಕ್ಕೆ, ಡಿಸ್ಕ್ರಿಷನ್ಸ್ ಆಫ್ ದಿ ಕೋರ್ಟ್. ಆ ನ್ಯಾಯಾಲಯಕ್ಕೆ ವಿವೇಚನಾಧಿಕಾರ, ಆ ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆ ವ್ಯಕ್ತಿ ನ್ಯಾಯಾಲಯದ ಷರತ್ತುಗಳನ್ನು ಅನುಸರಿಸ್ತಾನೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆದಂಥ ಸಂದರ್ಭದಲ್ಲಿ ಮಾತ್ರ ಬೇಲ್ ಇನ್ ಬೇಲಬಲ್ ಅಫೆನ್ಸಲ್ಲಿ ನಾವು ಬೇಲನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ದ ಕೋರ್ಟ್ ಕನ್ಸಿಡರ್ ಫ್ಯಾಕ್ಟರ್ಸ್ ಸಚ್ ಆಸ್ ನೇಚರ್ ಅಂಡ್ ಗ್ರೇವಿಟಿ ಆಫ್ ದ ಅಫೆನ್ಸಸ್, ಸೆವೆರಿಟಿ ಆಫ್ ಪನಿಷ್ಮೆಂಟ್, ಪಾಸಿಬಿಲಿಟಿ ಆಫ್ ದಿ ಅಕ್ಯೂಸ್ಡ್, ಫೀಲಿಂಗ್ ಜಸ್ಟಿಸ್, ಚಾನ್ಸಸ್ ಆಫ್ ಟೆಂಪರಿಂಗ್ ವಿತ್ ಎವಿಡೆನ್ಸ್ ಆರ್ ಇನ್ಫ್ಲೂಯೆನ್ಸಿಂಗ್ ವಿಟ್ನೆಸಸ್. ನ್ಯಾಯಾಲಯ ಇಂಥ ಸಂದರ್ಭದಲ್ಲಿ ಏನು ಜಾಮೀನಿಯವಲ್ಲದ ಅಪರಾಧಗಳಲ್ಲಿ ಒಬ್ಬ ವ್ಯಕ್ತಿಗೆ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಅಥವಾ ಒಂದು ಆದೇಶವನ್ನು ಪಾಲನೆ ಮಾಡಬೇಕಾದ್ರೆ ಅಥವಾ ಜಾಮೀನನ್ನು ನೀಡಬೇಕಂತ ಸಂದರ್ಭದಲ್ಲಿ ನ್ಯಾಯಾಲಯ ಗಮನಿಸಬೇಕಾಗ್ತದೆ ಏನಪ್ಪ ಅಂದರೆ, ಅಪರಾಧದ ಸ್ವಭಾವ ಯಾವ ರೀತಿ, ಅಪರಾಧ ಯಾವ ರಚಿಗಿದೆ, ಅದು ಗ್ರೀವಿಯಸ್ ಇದೆಯೋ ಯಾವ ರೀತಿ ಇದೆ ಅಂತ ಹೇಳಿ ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅಪರಾಧದ ಗಂಭೀರತೆ, ವಿಧಿಸಲಾದಂತಹ ಶಿಕ್ಷೆಯ ತೀವ್ರತೆ, ಆ ಸೆಕ್ಷನ್ಗಳಿಗಿರುವಂತಹ ಪನಿಷ್ಮೆಂಟ್ ಏನಿದೆ, ಅದೇ ರೀತಿಯಾಗಿ ಆರೋಪಿತನು ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆಯಾ ಇಲ್ಲ ಎಂಬುದನ್ನು ನೋಡಬೇಕಾಗ್ತದೆ. ಅಥವಾ ಆ ವ್ಯಕ್ತಿ ಈ ಬೇಲನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಆ ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಂಭವನೀಯತೆ ಏನಾದರೂ ಇದೆ ಅನ್ನೋದನ್ನು ನ್ಯಾಯಾಲಯ ಗಮನಿಸಬೇಕಾಗ್ತದೆ. ಅಂಥ ಸಾಕ್ಷಿಗಳಿಗೆ ಥ್ರೆಟನ್ ಮಾಡೋದಿರ್ಬೋದು ಅಥವಾ ಟೆಂಪರ್ ಮಾಡೋದಿರ್ಬೋದು, ಇಂಥದನ್ನು ಮಾಡುವಾಗಿಲ್ಲ. ಅದೇ ರೀತಿಯಾಗಿ ಸರ್ಟೈನ್ ರಿಸ್ಟ್ರಿಕ್ಷನ್ಸ್ ಅಪ್ಲೈ ಎಸ್ಪೆಷಲಿ ಇನ್ ಅ ಸೀರಿಯಸ್ ಅಫೆನ್ಸಸ್ ಪನಿಷಬಲ್ ವಿತ್ ಡೆತ್ ಆರ್ ಲೈಫ್ ಇಂಪ್ರಿಸ್ಮೆಂಟ್. ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಪಾತ್ರವಾದಂತಹ ಗಂಭೀರ ಅಪರಾಧಗಳಲ್ಲಿ ಕಠಿಣ ನಿರ್ಬಂಧಗಳು ಅನ್ವಯಿಸ್ತವೆ ಅಂತ ಹೇಳ್ಬಿಟ್ಟು ಇನ್ನು ಬೇಲಬಲ್ ಅಫೆನ್ಸ್, ಇನ್ನು ನಾನ್ ಬೇಲಬಲ್ ಅಫೆನ್ಸಲ್ಲಿ ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಆತ್ಮೀಯ ಸ್ನೇಹಿತರೆ. ನೋಡಿ, ಮತ್ತೆ ಹೇಳ್ತಾನೆ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಜಾಮೀನಿಯವಲ್ಲದ ಅಪರಾಧಗಳಲ್ಲಿ ಜಾಮೀನನ್ನು ಪಡ್ಕೊಳ್ಳೋಕ್ಕೆ ನಾವು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ತೀವಿ. ಯಾವ ಸೆಕ್ಷನ್ ಅಡಿಯಲ್ಲಿಯಪ್ಪ ಅಂದರೆ 480 ಸೆಕ್ಷನ್ ಅಡಿಯಲ್ಲಿ ನಾವು ಅರ್ಜಿಯನ್ನು ಹಾಕ್ತೀವಿ ನ್ಯಾಯಾಲಯಕ್ಕೆ. ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಬೇಲನ್ನು ಅಥವಾ ಜಾಮೀನನ್ನು ನೀಡುವುದು ನ್ಯಾಯಾಲಯಕ್ಕೆ ಬಿಟ್ಟಂತಹ ಒಂದು ಅಧಿಕಾರ ತೀರ್ಮಾನ ಆಗಿರ್ತದೆ. ಯಾಕೆಂದರೆ ಆ ವ್ಯಕ್ತಿ ಮಾಡಿರುವಂತಹ ಅಪರಾಧಕ್ಕೆ ಅಥವಾ ಏನು ಅಲಿಗೇಷನ್ಸ್ ಆಗಿರ್ತದಲ್ವಾ, ಆ ಅಲಿಗೇಷನ್ಸಲ್ಲಿ ಮೆನ್ಷನ್ ಆಗಿರುವಂತಹ ಸೆಕ್ಷನ್ಗಳನ್ನು ನೋಡಬೇಕಾಗ್ತದೆ. ಆ ನೇಚರ್ ಆಫ್ ದ ಅಫೆನ್ಸನ್ಸ್ ನೋಡಬೇಕಾಗ್ತದೆ. ಅದೇ ರೀತಿಯಾಗಿ ಪನಿಷ್ಮೆಂಟ್ ಪಾಸಿಬಿಲಿಟಿ ಇರ್ಬೋದು ಆಫ್ ದ ಅಕ್ಯೂಸ್ಡ್, ಫೀಲಿಂಗ್ಸ್, ಜಸ್ಟಿಸ್, ಚಾನ್ಸ್ ಆಫ್ ಟೆಂಪರಿಂಗ್ ವಿತ್ ಎವಿಡೆನ್ಸ್ ಆಫ್ ಇನ್ಫ್ಲೂಯೆನ್ಸ್ ವಿಟ್ನೆಸಸ್, ವಿಟ್ನೆಸ್ಸಿಗೆ ಬೆದರಿಕೆಯನ್ನು ಹಾಕ್ತಾನೋ ಅಥವಾ ಟೆಂಪರಿಂಗನ್ನು ಮಾಡೋದಿರ್ಬೋದು. ಇನ್ನೂ ಅನೇಕ ಕಂಡೀಷನ್ಸ್ಗಳನ್ನು ಹಾಕಿ ಜಾಮೀನನ್ನು ಮಂಜೂರು ಮಾಡ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರೆದು ಗಮನಿಸಿ. ರೆಗ್ಯುಲರ್ ಬೇಲ್, ಬೇಲಬಲ್ ಅಫೆನ್ಸಲ್ಲಿ ಬೇಲ್ ಆಯಿತು, ನಾನ್ ಬೇಲಬಲ್ ಅಫೆನ್ಸಲ್ಲಿ ಯಾವ ರೀತಿಯಾಗಿ ಬೇಲನ್ನು ತಗೊಳ್ತಾರೆ ಅಂತ ಹೇಳಿದೆ. ಈಗ ರೆಗ್ಯುಲರ್ ಬೇಲ್, ಸಾಮಾನ್ಯ ಜಾಮೀನು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಪ್ರಾವಿಷನ್ಸ್ ಸೆಕ್ಷನ್ 480 ಅಥವಾ 483 BNSS ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಡಿಯಲ್ಲಿ ಕಲಂ 480 ಮತ್ತು 483 ಅಡಿಯಲ್ಲಿ ರೆಗ್ಯುಲರ್ ಬೇಲನ್ನು ನಾವು ಪಡ್ಕೊಳ್ಬೋದಾಗಿದೆ. ರೆಗ್ಯುಲರ್ ಬೇಲ್ ಈಸ್ ಎ ಗ್ರಾಂಟೆಡ್ ಆಫ್ಟರ್ ಅರೆಸ್ಟ್ ಅಂಡ್ ವೆನ್ ದ ಅಕ್ಯೂಸ್ಡ್ ಈಸ್ ಆಲ್ರೆಡಿ ಇನ್ ಕಸ್ಟಡಿ. ಯಾವ ಸಂದರ್ಭದಲ್ಲಿ ಈ ಬೇಲನ್ನು ನಾವು ಪಡಿಬೋದು ಅಂದರೆ, ರೆಗ್ಯುಲರ್ ಬೇಲ್ ಈಸ್ ಗ್ರಾಂಟೆಡ್ ಆಫ್ಟರ್ ಅರೆಸ್ಟ್ ಅಂಡ್ ವೆನ್ ದ ಅಕ್ಯೂಸ್ಡ್ ಈಸ್ ಆಲ್ರೆಡಿ ಇನ್ ಕಸ್ಟಡಿ. ಏನು ಹೇಳಿ, ಸಾಮಾನ್ಯ ಜಾಮೀನು ಎಂದರೆ ಆರೋಪಿತನು ಬಂಧನದಲ್ಲಿರುವಾಗ ನೀಡಲಾಗುವಂತಹ ಜಾಮೀನು. ಇದನ್ನು ನಾವು ರೆಗ್ಯುಲರ್ ಬೇಲ್ ಅಂತ ಕರಿತೀವಿ ಅಥವಾ ಜಾಮೀನು ಅಂತ ಕರಿತೀವಿ. ಅದೇ ರೀತಿಯಾಗಿ ಮ್ಯಾಜಿಸ್ಟ್ರೇಟ್ ಗ್ರಾಂಟ್ ಬೇಲ್ ಅಂಡರ್ ಸೆಕ್ಷನ್ 480 ಆಫ್ BNSS. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 486 ಅಡಿಯಲ್ಲಿ ಜಾಮೀನನ್ನು ಮಂಜೂರು ಮಾಡಬಹುದು. ಅದೇ ರೀತಿಯಾಗಿ ಹೈಕೋರ್ಟ್, ಸೆಷನ್ಸ್ ಕೋರ್ಟ್ ಆಫ್ ಹೈಕೋರ್ಟ್
or High Court exercise wider powers under sections 483 BNSS. ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟು ಸೆಕ್ಷನ್ 483 ಅಡಿಯಲ್ಲಿ ಜಾಮೀನನ್ನು ಮಂಜೂರು ಮಾಡಬಹುದು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ದಿಸ್ ಟೈಪ್ ಆಫ್ ಬೇಲ್ ಎನ್ಶೂರ್ಸ್ ದಟ್ ದ ಅಕ್ಯೂಸ್ಡ್ ರಿಲೀಸ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಟ್ರಯಲ್ ವೈಲ್ ಇಂಪೋಸಿಂಗ್ ಕಂಡೀಷನ್ಸ್ ಟು ಎನ್ಶೂರ್ ಅಫಿಯರೆನ್ಸ್ ಬಿಫೋರ್ ಕೋರ್ಟ್. ಏನು ಹೇಳ್ತಿದ್ದಾರೆ ಇಲ್ಲಿ ಅವರು ಅಂದರೆ, ದಿಸ್ ಅ ಟೈಪ್ ಆಫ್ ಬೇಲ್ ಎನ್ಶೂರ್ಸ್ ದ ಅಕ್ಯೂಸ್ಡ್ಸ್ ರಿಲೀಸ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಟ್ರಯಲ್ ವೈಲ್ ಇಂಪೋಸಿಂಗ್ ಕಂಡೀಷನ್ಸ್ ಟು ಎನ್ಶೂರ್ ಅಫಿಯರೆನ್ಸ್ ಬಿಫೋರ್ ಕೋರ್ಟ್. ನ್ಯಾಯಾಲಯಕ್ಕೆ ಹಾಜರಾಗುವುದನ್ನು ಖಚಿತಪಡಿಸುವುದು, ಅಗತ್ಯ ಷರತ್ತುಗಳನ್ನು ವಿಧಿಸುವುದು ಕೋರ್ಟಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ ಆತ್ಮೀಯ ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ಬೇಲನ್ನು ನೀಡಬೇಕಾದ್ರೆ, ಈ ರೆಗ್ಯುಲರ್ ಬೇಲಿಗೆ ನಾವು ಅಪ್ಲಿಕೇಶನ್ ಹಾಕಿದ ಸಂದರ್ಭದಲ್ಲಿ ನ್ಯಾಯಾಲಯ ಕೆಲವೊಂದು ಷರತ್ತುಗಳನ್ನು ಹಾಕಿಬಿಟ್ಟು ಬೇಲನ್ನು ಪಾಸ್ ಮಾಡ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಆಂಟಿಸಿಪ್ಟರಿ ಬೇಲ್ ತುಂಬ ಇಂಪಾರ್ಟೆಂಟು. ನಿರೀಕ್ಷಣಾ ಜಾಮೀನು ಅಂತ ಕರಿತೀವಿ ಕನ್ನಡದಲ್ಲಿ. ಆಂಟಿಸಿಪ್ಟರಿ ಬೇಲ್ ಅಂದರೆ ಪ್ರಾವಿಷನ್ ನೋಡೋದಾದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 482 ಅಡಿಯಲ್ಲಿ ನಾವು ನಿರೀಕ್ಷಣಾ ಜಾಮೀನನ್ನು ಅಥವಾ ಆಂಟಿಸಿಪ್ಟರಿ ಬೇಲನ್ನು ನೋಡ್ಬೋದಾಗಿದೆ. ಆಂಟಿಸಿಪ್ಟರಿ ಬೇಲ್ ಈಸ್ ಗ್ರಾಂಟೆಡ್ ಟು ಎನ್ ಪರ್ಸನ್ಸ್ ಹೂ ಅಪಿರಿಯಂಟ್ಸ್ ಅರೆಸ್ಟ್ ಫಾರ್ ಎ ನಾನ್ ಬೇಲಬಲ್ ಅಫೆನ್ಸಸ್. It is a pre-arrest legal protection that the directs that the person shall be released on bail in the event of arrest. The court may impose conditions such as cooperation with investigations, no inducement or threat to witnesses, restriction on leaving the country. ನೋಡಿ, ಆಂಟಿಸಿಪ್ಟರಿ ಬೇಲನ್ನು ನೀಡುವ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಎಂದರೆ ಬಂಧನದ ಭೀತಿ ಇರುವ ವ್ಯಕ್ತಿಗೆ ಬಂಧನಕ್ಕೂ ಮುಂಚಿತವಾಗಿ ನೀಡುವ ರಕ್ಷಣೆಯನ್ನು ನಾವು ಆಂಟಿಸಿಪ್ಟರಿ ಬೇಲ್ ಅಥವಾ ನಿರೀಕ್ಷಣಾ ಜಾಮೀನು ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ನ್ಯಾಯಾಲಯ ಆದೇಶವನ್ನು ಮಾಡ್ತದೆ, ತದನಂತರ ಈ ಬೇಲನ್ನು ಮಂಜೂರು ಮಾಡಿಬಿಟ್ಟು ಬಂಧನವಾದಲ್ಲಿ ಆ ವ್ಯಕ್ತಿಯನ್ನು ತಕ್ಷಣ ಜಾಮೀನಿನಲ್ಲಿ ಬಿಡುಗಡೆ ಮಾಡಬೇಕು. ಏನು ಹೇಳಿ, ಆಂಟಿಸಿಪ್ಟರಿ ಬೇಲಲ್ಲಿ ಅವರು ಷರತ್ತುಗಳನ್ನು ಹಾಕಿಬಿಟ್ಟು ಕೆಲವೊಂದು ಡೈರೆಕ್ಷನ್ಸನ್ನು ಕೊಡ್ತಾರೆ ಆತ್ಮೀಯ ಸ್ನೇಹಿತರೆ. ಆ ಡೈರೆಕ್ಷನಲ್ಲಿ ಹೇಳ್ತಾರೆ, ಬಂಧನವಾದಲ್ಲಿ ಆ ವ್ಯಕ್ತಿಯನ್ನು ತಕ್ಷಣ ಜಾಮೀನಿನಲ್ಲಿ ಬಿಡುಗಡೆ ಮಾಡಬೇಕು. ನ್ಯಾಯಾಲಯ ವಿಧಿಸಬಹುದಂಥ ಷರತ್ತುಗಳನ್ನು ನೋಡೋದಾದರೆ, ತನಿಖೆಗೆ ಸಂಪೂರ್ಣ ಸಹಕಾರವನ್ನು ಮಾಡಬೇಕು ಆ ವ್ಯಕ್ತಿ. ಅದೇ ರೀತಿಯಾಗಿ ಸಾಕ್ಷಿದಾರರಿಗೆ ಯಾವುದೇ ರೀತಿಯಾದಂತಹ ಬೆದರಿಕೆ ಇರ್ಬೋದು ಅಥವಾ ಪ್ರಲೋಭನೆಯನ್ನು ನೀಡಬಾರ್ದು ಅಂತ ಹೇಳ್ಬಿಟ್ಟು ಕಂಡೀಷನ್ಸನ್ನು ಹಾಕ್ತಾರೆ. ಅದೇ ರೀತಿಯಾಗಿ ದೇಶವನ್ನು ಬಿಟ್ಟು ಹೋಗುವ ಮೇಲೆ ನಿರ್ಬಂಧವನ್ನು ಅಥವಾ ನಮ್ಮ ಸ್ಟೇಟನ್ನು ಡಿಕ್ಷನರಿ ಪವರ್ ಇರ್ತದೆ, ಅವರು ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಅಪರಾಧ ಅಲಿಗೇಷನ್ ಸಂಬಂಧಪಟ್ಟಂತೆ ಡೈರೆಕ್ಷನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ, ಷರತ್ತುಗಳನ್ನು ಕಂಡೀಷನ್ಸ್ಗಳನ್ನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಉದ್ದೇಶವನ್ನು ನೋಡೋದಾದರೆ, ಪರ್ಪೋಸ್ ಟು ಪ್ರೊಟೆಕ್ಟ್ ಇಂಡಿವಿಜುವಲ್ಸ್ ಫ್ರಮ್ ಆರ್ಬಿಟರಿ ಆರ್ ಮೋಟಿವೇಟ್ ಅರೆಸ್ಟೆಡ್. ಏನು ಹೇಳಿ, ಟು ಪ್ರೊಟೆಕ್ಟ್ ಇಂಡಿವಿಜುವಲ್ಸ್ ಫ್ರಮ್ ಆರ್ಬಿಟರಿ ಆರ್ ಮೋಟಿವೇಟೆಡ್ ಅರೆಸ್ಟೆಡ್. ಪ್ರತಿಕಾರಾತ್ಮಕ ಅಥವಾ ಅತಿರೇಕ ಬಂಧನಗಳಿಂದ ವ್ಯಕ್ತಿಯ ಸ್ವಾತಂತ್ರ್ಯ ರಕ್ಷಣೆ. ಏನು ಹೇಳಿ, ಪ್ರತಿಕಾರಾತ್ಮಕ ಅಥವಾ ಅತಿರೇಕ ಬಂಧನಗಳಿಂದ ವ್ಯಕ್ತಿಯ ಸ್ವಾತಂತ್ರ್ಯ ರಕ್ಷಣೆಯನ್ನು ನಿರೀಕ್ಷಣಾ ಜಾಮೀನು ಅಥವಾ ಆಂಟಿಸಿಪ್ಟರಿ ಬೇಲ್ ಹೊಂದಿರ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರಿಯೋಣ. ಇಂಟ್ರಿಮ್ ಬೇಲ್ ನೋಡಿ, ಮುಂದುವರಿದು ಮಧ್ಯಂತರ ಜಾಮೀನು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇಂಟ್ರಿಮ್ ಬೇಲನ್ನು. ಹಾಗಿದ್ರೆ ಪ್ರಾವಿಷನ್ಸ್, ಇದರಲ್ಲಿ ಪ್ರಾವಿಷನ್ ಇದೆಯಾ? ಇಲ್ಲ, ಪ್ರಾವಿಷನ್ ಯಾವುದೇ ರೀತಿಯಾದಂಥ ಪ್ರಾವಿಷನ್ ನಮ್ಮ BNSS ಅಲ್ಲಿ ಇಲ್ಲ. ನಾಟ್ ಎಕ್ಸ್ಪ್ರೆಸ್ಲಿ ಡಿಫೈನ್ಡ್ ಬಟ್ ರೆಕಗ್ನೈಸ್ಡ್ ಜುಡಿಷಿಯಲಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾಟ್ ಎಕ್ಸ್ಪ್ರೆಸ್ಲಿ ಡಿಫೈನ್ಡ್ ನೋಡಿ, ಏನು ಹೇಳ್ತಿದ್ದಾರಪ್ಪ ಅಂದರೆ, ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿಲ್ಲ ಈ ಇಂಟ್ರಿಮ್ ಬೇಲನ್ನು. ಯಾವುದೇ ರೀತಿಯಾದಂಥ ಒಂದು ಸೆಕ್ಷನ್ ಆಗಿರ್ಬೋದು ಅಥವಾ ಒಂದು ಕಲಮನ್ನು ನಾವು ನಿಗದಿಪಡಿಸಿಲ್ಲ, ಆದರೆ ನ್ಯಾಯಾಂಗ ಮಾನ್ಯತೆ ಹೊಂದಿದೆ. ಬಟ್ ರೆಕಗ್ನೈಸ್ಡ್ ಜುಡಿಷಿಯಲಿ, ನ್ಯಾಯಾಂಗದ ಮಾನ್ಯತೆಯನ್ನು ಇಂಟ್ರಿಮ್ ಬೇಲ್ ಎಂಬುದು ನ್ಯಾಯಾಂಗದ ಮಾನ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಹಾಗಿದ್ರೆ ಇಂಟ್ರಿಮ್ ಬೇಲ್ ಈಸ್ ಎ ಟೆಂಪ್ರವರಿ ಬೇಲ್ ಗ್ರಾಂಟೆಡ್ ಫಾರ್ ಎ ಶಾರ್ಟ್ ಡ್ಯೂರೇಷನ್ ಯೂಶುವಲಿ ವಿಲ್ ಆನ್ ಅಪ್ಲಿಕೇಶನ್ಸ್ ಫಾರ್ ರೆಗ್ಯುಲರ್ ಆರ್ ಆಂಟಿಸಿಪ್ಟರಿ ಬೇಲ್ ಈಸ್ ಪೆಂಡಿಂಗ್. ಯಾವ ಸಂದರ್ಭದಲ್ಲಿ ನಾವು ಈ ಅರ್ಜಿಯನ್ನು ಹಾಕ್ಬೋದಪ್ಪ ಅಂದರೆ, ಮಧ್ಯಂತರ ಜಾಮೀನು ನೋಡೋದಾದರೆ, ಸಾಮಾನ್ಯ ಅಥವಾ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯಲ್ಲಿರುವಾಗ ತಾತ್ಕಾಲಿಕವಾಗಿ ನೀಡುವ ಜಾಮೀನನ್ನು ನಾವು ಇಂಟ್ರಿಮ್ ಬೇಲ್ ಅಥವಾ ಮಧ್ಯಂತರ ಜಾಮೀನು ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಹಾಗಿದ್ರೆ ಇಟ್ ಪ್ರಿವೆಂಟ್ಸ್ ಇಮಿಡಿಯೇಟ್ ಅರೆಸ್ಟ್ ಆರ್ ಕಂಟಿನ್ಯೂಡ್ ಡಿಟೆನ್ಷನ್ಸ್ ಅಂಟಿಲ್ ದ ಕೋರ್ಟ್ ಫೈನಲಿ ಡಿಸೈಡ್ಸ್ ದ ಬೇಲ್ ಅಪ್ಲಿಕೇಶನ್. ಅಂತಿಮ ಆದೇಶದವರೆಗೆ ಬಂಧನ ಅಥವಾ ಮುಂದುವರೆದು ಕಸ್ಟಡಿಯನ್ನು ತಡೆಗಟ್ಟುತ್ತದೆ. ಈ ಮಧ್ಯಂತರ ಜಾಮೀನು ಎಂಬುದು ಅಂತಿಮ ಆದೇಶ ನ್ಯಾಯಾಲಯದಿಂದ ಆ ವಿಚಾರಣೆಗೆ ಸಂಬಂಧಪಟ್ಟಂತೆ
ಆ ವ್ಯಕ್ತಿಗೆ ಜಾಮೀನನ್ನು ನೀಡಬೇಕೋ ಬೇಡ ಅಂತ ಒಂದು ಆದೇಶ ಬರುವವರೆಗೂ ಬಂಧನ ಅಥವಾ ಮುಂದುವರೆದು ಕಸ್ಟಡಿಯನ್ನು ತಡೆಗಟ್ತದೆ ಅಂತ ಹೇಳ್ಬಿಟ್ಟು ನಾವು ಇದನ್ನೇ ಮಧ್ಯಂತರ ಜಾಮೀನು ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದುವರಿಯೋಣ. ನೋಡಿ, ಸ್ಟ್ಯಾಟ್ಯುಟರಿ ಆರ್ ಡಿಫಾಲ್ಟ್ ಬೇಲ್ ಪ್ರಾವಿಷನ್ ಸೆಕ್ಷನ್ 187 clause 2 BNSS. Statutory bail is granted when the investigating agency fails to complete the investigations and file the charge sheet within the prescribed period. ಸ್ನೇಹಿತರೆ ಗಮನಿಸಿ, ಸ್ಟ್ಯಾಟ್ಯುಟರಿ ಆರ್ ಡಿಫಾಲ್ಟ್ ಬೇಲ್ ನೋಡೋದಾದರೆ ಶಾಸನಾತ್ಮಕ ಅಥವಾ ಡಿಫಾಲ್ಟ್ ಜಾಮೀನು ಸಂಬಂಧಪಟ್ಟಂತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 187 ಉಪಕಲಂ 2ರಲ್ಲಿ ನಮಗೆ ತಿಳಿಸಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಹಂಗಂದ್ರೆ ನೋಡೋದಾದರೆ ಸ್ಟ್ಯಾಟ್ಯುಟರಿ ಬೇಲ್ ಈಸ್ ಗ್ರಾಂಟೆಡ್ ವೆನ್ ದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಫೇಲ್ ಟು ಕಂಪ್ಲೀಟ್ ದ ಇನ್ವೆಸ್ಟಿಗೇಷನ್ಸ್ ಅಂಡ್ ಫೈಲ್ ದ ಚಾರ್ಜ್ ಶೀಟ್ ವಿತಿನ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡಲ್ಲಿ. ಏನೋ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಅಲಿಗೇಷನ್ ಮಾಡಿರ್ತಾನೆ, ಇಂಥ ವ್ಯಕ್ತಿ ನನಗೆ ಅದನ್ನು ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅಥವಾ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕ್ರೈಮನ್ನು ಕಂಪ್ಲೇಂಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಕಂಪ್ಲೇಂಟನ್ನು ವಿಚಾರಣೆ ಮಾಡಲಿಕ್ಕೆ ಆ ನ್ಯಾಯಾಲಯಕ್ಕೆ FIR ಆದಮೇಲೆ IOಗಳಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಇರ್ತಾರೆ, ಆ ಇನ್ವೆಸ್ಟಿಗೇಷನ್ ಆಫೀಸರಿಗೆ ವಿತಿನ್ ಲಿಮಿಟಲ್ಲಿ ಚಾರ್ಜ್ ಶೀಟನ್ನು ಅಥವಾ ಫೈನಲ್ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಂಥ IOಗಳು ಅಥವಾ ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸು ನಿಗದಿಪಡಿಸಿದ ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಅಥವಾ ದೋಷಾರೋಪಣಾ ಪಟ್ಟಿ ಅಂತ ಕರಿತೀವಿ ಕನ್ನಡದಲ್ಲಿ, ಅಥವಾ ಫೈನಲ್ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದಂಥ ಸಂದರ್ಭದಲ್ಲಿ ಆರೋಪಿ ಆಗಿರುವಂಥ ವ್ಯಕ್ತಿಗೆ ಸ್ಟ್ಯಾಟ್ಯುಟರಿ ಅಥವಾ ಡಿಫಾಲ್ಟ್ ಫೇಲನ್ನು ನೀಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ನೋಡಿ, 60 days ಫಾರ್ ಲೆಸ್ ಸೀರಿಯಸ್ ಅಫೆನ್ಸಸ್, ಸಾಮಾನ್ಯ ಅಪರಾಧವಾಗಿದ್ದಲ್ಲಿ 60 ದಿನಗಳ ಒಳಗಾಗಿ ನಾವು ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ 90 days ಫಾರ್ ಸೀರಿಯಸ್ ಅಫೆನ್ಸಸ್ ಆಗಿದ್ದ ಸಂದರ್ಭದಲ್ಲಿ 90 ದಿನಗಳ ಒಳಗೆ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗ್ತದೆ. ಒನ್ಸ್ ದೀಸ್ ಪೀರಿಯಡ್ ಲ್ಯಾಬ್ಸ್ ಅಂಡ್ ದಿ ಅಕ್ಯೂಸ್ಡ್ ಅಪ್ಲೈಸ್ ಫಾರ್ ಬೇಲ್ ಇಟ್ ಬಿಕಮ್ಸ್ ಎ ಲೀಗಲ್ ರೈಟ್ ನಾಟ್ ಟು ಮ್ಯಾಟರ್ ಆಫ್ ಡಿಸ್ಕ್ರಿಷನ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಈ ಅವಧಿ ಮೀರಿದ ನಂತರ ಆರೋಪಿತನು ಜಾಮೀನಿಗೆ ಅರ್ಜಿ ಸಲ್ಲಿಸಿದರೆ ಅದು ವಿವೇಚನೆಯಲ್ಲ, ಕಡ್ಡಾಯ ಹಕ್ಕು ಆಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ IOಗಳು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಅಥವಾ ಫೈನಲ್ ರಿಪೋರ್ಟನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಂಥ ಆರೋಪಿತವಾಗಿರುವಂತಹ ವ್ಯಕ್ತಿಯು ನ್ಯಾಯಾಲಯಕ್ಕೆ ಬೇಲ್ ಅಪ್ಲಿಕೇಶನ್ ಹಾಕುವುದರ ಮುಖಾಂತರ ಬೇಲನ್ನು ಪಡ್ಕೊಳ್ಬೋದಾಗಿದೆ. ಇಲ್ಲಿ ನ್ಯಾಯಾಲಯ ಬೇಲನ್ನು ವಿನಾಕರಿಸುವಂತಿಲ್ಲ, ನಿರಾಕರಣೆ ಮಾಡುವಂತಿಲ್ಲ, ಬೇಲನ್ನು ಮ್ಯಾಂಡೇಟರಿಯಾಗಿ ನೀಡಬೇಕಾಗ್ತದೆ. ಆತ್ಮೀಯ ಸ್ನೇಹಿತರೆ ಕ್ಲಿಯರಾಗಿ ಹೇಳ್ತಿದ್ದಾರೆ, ಒನ್ಸ್ ದೀಸ್ ಪೀರಿಯಡ್ ಲ್ಯಾಬ್ಸ್ ಅಂಡ್ ದಿ ಅಕ್ಯೂಸ್ಡ್ ಅಪ್ಲೈಸ್ ಫಾರ್ ಬೇಲ್ ಇಟ್ ಬಿಕಮ್ಸ್ ಎ ಲೀಗಲ್ ರೈಟ್ ನಾಟ್ ಟು ಎ ಮ್ಯಾಟರ್ ಆಫ್ ಡಿಸ್ಕ್ರಿಷನ್ಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಹಾಗಿದ್ರೆ ಪರ್ಪೋಸನ್ನು ನೋಡಿ, ಟು ಪ್ರಿವೆಂಟ್ ಪ್ರೊಲಾಂಗ್ಡ್ ಅಂಡ್ ಐಡೆಂಟಿಫೈನಿಟಿ ಡಿಟೆನ್ಷನ್ಸ್ ವಿತೌಟ್ ಟ್ರಯಲ್, ವಿಚಾರಣೆ ಇಲ್ಲದೆ ಅನಿರ್ದಿಷ್ಟ ಬಂಧನವನ್ನು ತಡೆಗಟ್ಟುವುದು. ಟು ಪ್ರಿವೆಂಟ್ ಪ್ರೊಲಾಂಗ್ಡ್ ಅಂಡ್ ಐಡೆಂಟಿಫೈನಿಟಿ ಡಿಟೆನ್ಷನ್ಸ್ ವಿತೌಟ್ ಟ್ರಯಲ್, ವಿಚಾರಣೆ ಇಲ್ಲದೆ ಅನಿರ್ದಿಷ್ಟ ಬಂಧನವನ್ನು ತಡೆಗಟ್ಟುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, ಸ್ಪೆಷಲ್ಸ್ ಪವರ್ ಆಫ್ ಹೈಯರ್ ಕೋರ್ಟ್ಸ್ ಪ್ರೊವಿಷನ್ಸ್ ಸೆಕ್ಷನ್ಸ್ 483 of BNSS. The Sessions Court and High Court have special powers to grant, cancel or modify bail. They can impose stricter conditions or grant bail even in cases where a magistrate cannot. ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರಲ್ಲಿ. ಏನಪ್ಪ ಅಂದರೆ, ಉನ್ನತ ನ್ಯಾಯಾಲಯಗಳ ವಿಶೇಷ ಅಧಿಕಾರ ಅಂತ ಹೇಳ್ಬಿಟ್ಟು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 483 ಅಡಿಯಲ್ಲಿ ನ್ಯಾಯಾಲಯಗಳು ತಮ್ಮ ಅಧಿಕಾರವನ್ನು ಚಲಾಯಿಸಬಹುದಾಗಿದೆ. ಈ ಅಧಿಕಾರವನ್ನು ಚಲಾಯಿಸೋದು ಸೆಷನ್ಸ್ ಕೋರ್ಟು, ಏನು ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ತಂಥ ಸೆಷನ್ ಕೋರ್ಟ್ ಇರ್ಬೋದು, ಅದನ್ನು ಬಿಟ್ಟರೆ ಹೈಕೋರ್ಟಿಗೆ ಮಾತ್ರ ಈ ಪವರನ್ನು ನೀಡಲಾಗಿದೆ ಆತ್ಮೀಯ ಸ್ನೇಹಿತರೆ. ಯಾಕಪ್ಪ ಅಂದರೆ, ಜಾಮೀನು ನೀಡುವ, ಜಾಮೀನು ರದ್ದುಪಡಿಸುವ, ಜಾಮೀನು ಷರತ್ತುಗಳನ್ನು ಬದಲಾಯಿಸುವ ವಿಶೇಷ ಮತ್ತು ವ್ಯಾಪಕ ಅಧಿಕಾರವಿದೆ. ಆದರೆ ಈ ಅಧಿಕಾರವನ್ನು ಮ್ಯಾಜಿಸ್ಟ್ರೇಟಿಗೆ ನೀಡಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಿನ ನ್ಯಾಯಾಲಯಗಳಾಗಿರುವಂತಹ ಮ್ಯಾಜಿಸ್ಟ್ರೇಟ್ಗಳು ಫಸ್ಟ್ ಕ್ಲಾಸ್ ಅಥವಾ ಸೆಕೆಂಡ್ ಕ್ಲಾಸ್ ಇರುವಂತಹ ಮ್ಯಾಜಿಸ್ಟ್ರೇಟರಿಗೆ ಇಂತಹ ಅಧಿಕಾರವನ್ನು ನೀಡಲಾಗಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಈ ಅಧಿಕಾರವನ್ನು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟಿಗೆ ಅಥವಾ ಸೆಷನ್ಸ್ ಕೋರ್ಟಲ್ಲಿರುವಂಥ ಮ್ಯಾಜಿಸ್ಟ್ರೇಟಿಗೆ, ಹೈಕೋರ್ಟಲ್ಲಿರುವಂಥ ಜಡ್ಜಸ್ಗಳಿಗೆ ಮಾತ್ರ ಈ ಅಧಿಕಾರವನ್ನು ನೀಡಲಾಗಿದೆ. ಯಾವ ಸೆಕ್ಷನ್ ಅಡಿಯಲ್ಲಪ್ಪ ಅಂದರೆ 483 of BNSS.
ಈ ಅಧಿಕಾರವನ್ನು ಚಲಾಯಿಸಿಬಿಟ್ಟು ಆ ಮ್ಯಾಜಿಸ್ಟ್ರೇಟ್ಗಳು ಏನನ್ನ ಬದಲಾವಣೆ ಮಾಡಬಹುದು, ಜಾಮೀನನ್ನು ನೀಡಬಹುದು ಅಥವಾ ಜಾಮೀನನ್ನು ಕ್ಯಾನ್ಸಲ್ ಮಾಡ್ಬೋದು ಅಥವಾ ಜಾಮೀನಲ್ಲಿ ಕೊಟ್ಟಿರುವಂಥ ಕಂಡೀಷನ್ಸ್ಗಳನ್ನು ಮಾಡಿಫೈ ಮಾಡ್ಬೋದು. ಅನೇಕ ರೀತಿಯಾದಂತಹ ಇನ್ನು ಸ್ಟ್ರಿಕ್ಟ್ ಆಗಿರುವಂತಹ ಕಂಡೀಷನ್ಸ್ಗಳನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಅಧಿಕಾರ ಕೆಳಗಿನ ನ್ಯಾಯಾಲಯದಲ್ಲಿರುವಂತಹ ಮ್ಯಾಜಿಸ್ಟ್ರೇಟರಿಗೆ ದೊರೆಯುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಲಾಸ್ಟ್ ಒನ್ ಕನ್ಕ್ಲೂಷನ್, ಉಪಸಂಹಾರವನ್ನು ನೋಡೋದಾದರೆ, ದ BNSS 2023 retains the basic structure of bail law from the CRPC while modernizing terminology and procedures. ಏನು ಜಾಮೀನಿನ ಮೂಲ ಸಿದ್ಧಾಂತಗಳನ್ನು CRPCಯಿಂದ ಮುಂದುವರಿಸಿದ್ದು ಪ್ರಕ್ರಿಯಾತ್ಮಕ ಸರಳತೆ ಮತ್ತು ಆಧುನಿಕತೆಯನ್ನು ಸೇರಿಸಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಬೇಲ್ ಕಂಟಿನ್ಯೂಸ್ ಟು ಬ್ಯಾಲೆನ್ಸ್ ಪರ್ಸನಲ್ ಲಿಬರ್ಟಿ ಆಫ್ ದ ಅಕ್ಯೂಸ್ಡ್ ಅಂಡ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಅಂಡ್ ಸೊಸೈಟಿ. ಜಾಮೀನಿನ ಕಾನೂನು ಸದಾ ತಮ್ಮದನ್ನು ಕಾಯುತ್ತದೆ ಅಂತ ಹೇಳ್ಬಿಟ್ಟು ಆರೋಪಿತ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮಾಜದ ಹಾಗೂ ನ್ಯಾಯದ ಹಿತಾಸಕ್ತಿ ಇವೆರಡನ್ನು ಕಾಪಾಡ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಕೂಡ ಇಂದಿನ ತರಗತಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ ಎಲ್ಲ ಸೆಮಿಸ್ಟರ್ಗಳ ತರಗತಿಗಳು ಮತ್ತು ನೋಟ್ಸ್ಗಳು ಸಂಪೂರ್ಣವಾಗಿ ಲಭ್ಯವಿದ್ದು ಹೆಚ್ಚಿನ ಮಾಹಿತಿಗಾಗಿ 7353872963 ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಕೋಚಿಂಗನ್ನು ತೆಗೆದುಕೊಳ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.